ಅಂಜು, ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು ಕಾವ್ಯ, ತುಂಬಾ ಚೆನ್ನಾಗಿದೆ. ಅರ್ಶನ ಕುಂಕುಮನೇ ಇಟ್ಟಿಲ್ಲ. ಹೌದಲ್ವಾ? ಸರಿ, ನಾನೇ ಹೋಗಿ ತಗೊಂಬರ್ತೀನಿ. ಬೇಗ ಬೇಗ ಮುಗಿಸ್ರ ಕೆಲ್ಸನ. ಏನ್ ಮದ್ವೆ ಮುಗಿದ್ಮೇಲೆ ಮುಗಿಸ್ತೀರ ಎಲ್ಲ ಕೆಲ್ಸನ? ಈ ಮದ್ವೆ ಮನೇಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲಪ್ಪ. ಎಲ್ಲ ಜವಾಬ್ದಾರಿ ಹೊತ್ತು ಹೊತ್ತು ಭುಜ ಎಲ್ಲ ಸೌದ್ ಹೋಯ್ತು. ಕಸ ನೋಡಿಲಿ ಹೆಂಗಿದೆ. ದೇವ್ಕಿ, ಎಲ್ಲಿ ಆನಂದ್ ಕಾಣಿಸ್ತಾ ಇಲ್ವಲ್ಲ? ಮಗಳ ಮದ್ವೆ ಸಂಭ್ರಮದಲ್ಲಿ ಕಳೆದೋಗ್ಬಿಟ್ಟಿದಾನ? ಇಷ್ಟೊತ್ತು ಇಲ್ಲೇ ಇದ್ರು, ಎಲ್ಲಿ ಹೋದ್ರು? ಅಲ್ಲಿ ನೋಡಿ ರೀ. ವೇದಾ, ನೀನೇ ಇಷ್ಟು ಲೇಟಾಗಿ ಬಂದ್ರೆ ಹೇಗೆ? ಈಗ ಬಂದ್ವಲ್ಲ, ಬಿಡು. ಎಲ್ಲ ಟೆನ್ಷನ್ ನಮ್ಮೇಲೆ ಹಾಕು. ನಿಜ ಹೇಳ, ಮಗಳ ಮದ್ವೆಲಿ ಎಲ್ಲ ಅಪ್ಪಂದ್ರಿಗೂ ಇರ್ಬೇಕಾದ ಟೆನ್ಷನ್ನು ನೀನು ಮುಖದಲ್ಲಿ ಕಾಣಿಸ್ತಿದೆ ಅಲ್ವಾ ದೇವ್ಕಿ? ಅಲ್ದೆ ಏನು ಮತ್ತೆ? ನನ್ನ ಮಗಳು ಮದುವೆ ಸಂಭ್ರಮ ಅಂದ್ರೆ ಸುಮ್ಮನೆನಾ? ಸಿದ್ಧಾರ್ಥ್, ಬನ್ನಿ ಬನ್ನಿ. ಹೇಗಿದ್ದೀರಿ? ನಂಗೇನ್ ಈ ವಯಸ್ಸಿನಾಗೂ ಗಟ್ ಮುಟ್ಟಾಗದೀನಿ ರೀ. ಮೆಹಂದಿ ಶಾಸ್ತ್ರ ಶುರು ಮಾಡೋಣ. ಸರಿ ದೇವ್ಕಿ, ನೀನ್ ಹೋಗಿ ನೋಡ್ಕೊಂಡು ನಾನು ಬರ್ತೀನಿ. ವೇದಾ, ನನ್ನ ಮಗಳ ಮದುವೆ ಜವಾಬ್ದಾರಿ ತಗೊಂಡು ನೀನೇ ಮುಂದೆ ನಿಂತು ಎಲ್ಲಾನು ನಡೆಸ್ಕೊಡ್ಬೇಕು, ಸರಿನಾ? ಯಾಕೆ ಯೋಚನೆ ಮಾಡ್ತೀಯಾ? ನೋಡ್ತಾ ಇರು, ಪ್ರಾರ್ಥನನ್ ಮದ್ವೆ ಮುಗಿಯೋದೇ ಗೊತ್ತಾಗಲ್ಲ. ಪಾವ್ನಿ, ಪಾವ್ನಿ, ಏ ಪಾವ್ನಿ, ಏನು ಹುಡ್ಗಿ ರೂಮುಗೊಳಗೆ ಗೂಳಿ ನುಗ್ದಂಗ್ ನುಗ್ತಿದ್ಯಲ್ಲ? ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ ಡಾರ್ಲಿಂಗ್? ಮುಂದೆ ನಾವಿಬ್ರು ಗಂಡ ಹೆಂಡತಿ ಆಗೋರ್ತಾನೆ. ಓಹೋ, ಆಮೇಲೆ ನನ್ಗೆ ಜಾಸ್ತಿ ಮೇಕಪ್ ಮಾಡ್ಕೊಂಡ್ರೆ ಇಷ್ಟ ಆಗಲ್ಲ. ಈಗೇನ್ ಸುಮ್ನೆ ನನ್ ಜೊತೆ ಬರ್ತೀಯೋ ಇಲ್ವೋ? ಹಾಗಿದ್ರೆ ನಾನಿನ್ನೂ ಜಾಸ್ತಿ ಮೇಕಪ್ ಮಾಡ್ಕೋತೀನಿ. ಹೋಗೋ. ಇವಾಗ ಬರ್ತೀಯೋ ಇಲ್ವೋ? ಸೂರ್ಯ, ಬಾಪವ್ನಿ ಈಗ ನನ್ ಜೊತೆ. ಕೆಲಸ ಪೂರ್ತಿ ಆಗಿದೆಯಾ ನಾರಾಯಣ? ಆಗಿದೆ ಸರ್. ಎಲ್ಲ ಸರಿಯಾಗಿದೆ ತಾನೇ? ಎಲ್ಲ ಸರಿಯಾಗಿದೆ. ಒಂದೇ ಒಂದ್ ಚೂರ್ ಕೊಸರು ಉಳಿದಿದ್ರು ಕಾಸು ಕೊಡೋದಿಲ್ಲ. ಓಕೆ ಸರ್. ಸರಿ, ನಡೀರಿ. ರೀ, ಏನ್ರಿ ಇದು ನಿಮ್ಮ ಅವತಾರ? ಏನೇ ಆಗಿದೆ ನನ್ನ ಅವತಾರಕ್ಕೆ? ಚೆನ್ನಾಗೇ ಇದೀನಲ್ಲ. ಅದನ್ನ ನೆಟ್ಟಿಗೆ ಹೆಗಲ್ ಮೇಲೆ ಹಾಕೊಳ್ಳಿ. ಹುಡುಗನಪ್ಪ ನೀವು, ಎಲ್ರ ಮುಂದೆ ಮಾನ ಮರ್ಯಾದೆ ತೆಗಿಬೇಡಿ. ನೀನು ಈ ಮದ್ವೆ ಒಂದ್ ಆಗ್ಬಿಡ್ಲಿ ಕಣೆ. ನಮ್ ಮರ್ಯಾದೆ ಹಿಂಗೆ 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 ಮೇಲಕ್ಕೆ ಹೋಗ್ಬಿಡುತ್ತೆ. ಆಹಾ, ನಾರಾಯಣ, ತುಂಬಾ ಖುಷಿ. ಕಡಿಮೆ ಇಲ್ಲ. ಡ್ಯಾಡ್, ಹೇಗ್ ಕಾಣಿಸ್ತಿದ್ದೀನಿ? ಯಾರ ಮಗ ನೀನು? ನನ್ ಮಗ ಕಣೋ ನೀನು. ನನಗಿಂತ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ. ಆ ಮನ್ಮತ್ತ ಕೂಡ ನಿನ್ ಮುಂದೆ ಡಲ್ ಆಗಿ ಕಾಣಿಸ್ತಾನೆ. ಡ್ಯಾಡ್, ಡ್ಯಾಡ್. ಏನ್ ನಾರಾಯಣ? ಅದು ನನಗೆ ಒಂದೇ ಒಂದ್ಸಲ ಪ್ರಾರ್ಥನವ್ರು ನೋಡ್ಬೇಕಲ್ಲ. ಏಯ್, 7 ತಿಂಗಳು ಹುಟ್ಟಿದವನ್ ತರ ಆಡ್ಬೇಡ ನೀನು. ಮದ್ವೆ ನಡೀತಿರೋದು ನಿಂದೇನೆ. ಇನ್ನೇನ್ ಬಂದು ನಿನ್ ಪಕ್ಕದಲ್ಲೇ ಕೂರ್ತಾಳೆ, ನಿನ್ ಜೊತೆ ಸಂಸಾರನೂ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತು ತಡ್ಕೊಂಡಿರು. ಬನ್ರಿ ನೀವು. ಇಲ್ಲ.
ನಾನು ಹಿಂಗಾಗ್ಲೇ ಹೇಳ್ದೆ ಫೋನ್ನ ಆಫ್ ಮಾಡು ಅಂತ. ಅರೆ ಇವ್ರು ಯಾಕೆ ಕಾಲ್ ಕಟ್ ಮಾಡ್ತಿದ್ದಾರೆ? ಅಮ್ಮ ಏನಮ್ಮ ಇನ್ನೂ ಮಾತಾಡ್ತಿದ್ಯಾ? ಮೆಹಂದಿ ಶಾಸ್ತ್ರಕ್ಕೆ ಮುಹೂರ್ತ ಮೀರ್ ಹೋಗುತ್ತೆ. ಬಂದ್ಲು ನೋಡಿ ನಮ್ ಕಿರ್ ಮುತ್ತಜ್ಜಿ. ಅಮ್ಮ, ಕಾವ್ಯ, ಅಂಜು, ನೀವು ಇಲ್ಲೇ ಇದ್ದೀರಾ? ಬನ್ನಿ ಬೇಗ ಹೋಗೋಣ. ಬಾ ಅಂಜು. ಬನ್ನಿ ವೇದವ್ರೆ. ಅಮ್ಮ ಬನ್ನಿ, ನೀವು ಬನ್ನಿಮ್ಮ. ಅತ್ಗೆ, ಹಾ, ಏನ್ ಯೋಚನೆ ಮಾಡ್ತಿದ್ದೀರಾ? ಬ್ರೋನ ಮಿಸ್ ಮಾಡ್ಕೋತಿದ್ದೀರಾ? ಇಲ್ಲ ರಿಷಿ, ಹಾಗೇನಿಲ್ಲ. ಅತ್ಗೆ ಅವರೆಲ್ಲ ಹೋದ್ರು, ಬನ್ನಿ. ಸನಿಹಕ್ಕೆ ಎಂದು ನೀ ಬರುವೆ, ನಿನಗಾಗೆ ಕಾಯುತ್ತಿರುವೆ ನಾ ಮನಸಾರೆ ಮನಸಾರೆ. 100 ಕಾಲ ಸುಖವಾಗಿ ಬಾಳಮ್ಮ. ಒಲವಿಂದ ಬಂದು ಸೇರು ಬಾಳಿಗೆ, ಭೂಮಿ ಬಾನು ಚಂದ್ರ ತಾರೆ ತುಂಬ ಎಂದೆಂದು ನೀನೆ, ಎಲ್ಲವೂ ನೀನೆ ತಾನೆ ನಿನ್ನ ಹೊರತಾಗಿ. ನಿಮ್ಮಿಬ್ರ ಸೆಂಟಿಮೆಂಟ್ ಸಾಕು. ಬನ್ನಿ ಬನ್ನಿ, ಒಂದ್ ಫ್ಯಾಮಿಲಿ ಫೋಟೋ ತಗೊಳ್ಳೋಣ. ಅಲ್ಲಿ ನಿಂತ್ಕೊಳ್ಳಿ ಅಪ್ಪ. ಸ್ಮೈಲ್. ಪಾವ್ನಿ, ನೀನ್ ಫೋಟೋ ಶೂಟ್ ಆಗಿದ್ರೆ ಈಗ ಮೆಹಂದಿ ಹಚ್ಚೋ ಪ್ರೋಗ್ರಾಮ್ ಮಾಡೋಣವಾ? ಅಣ್ಣ, ಅದಕ್ಕೆ ಬನ್ನಿ. ಈ ಮೆಹಂದಿ ರಂಗಿನ ಥರ ನಿನ್ ಬದುಕು ಕೂಡ ರಂಗ್ ರಂಗಾಗಿರ್ಲಿ ಸೊಸೆ ಮುದ್ದು. ಸಿದ್ಧಾರ್ಥ್, ನೀವಿಬ್ರು ಬನ್ನಿ. ಅವನಿ ಜೋಡಿಯಾಗೋಗಿ ನಾವು ಮೆಹಂದಿ ಇಡೋಣವಾ? ಸುಮ್ಮನೆ ನಿಂತ್ಕೊಳ್ಳು, ತರ್ಲೆ. ವಾಸು, ಬಾ ನಾವು ಹೋಗಿ ಮೆಹಂದಿ ಹಚ್ಚೋಣ. ನಾವು ಮೆಹಂದಿ ಹಚ್ಚಿದ್ರೇನೆ ಅದು ಕಂಪ್ಲೀಟ್ ಆಗದಾ? ಅವರೆಲ್ಲ ಸೇರ್ಕೊಂಡು ಹಚ್ತಾ ಇದಾರಲ್ಲ, ನೀವು ಸುಮ್ಮನಿರಿ. ನಾವು ಹಚ್ಚಕ್ಕಲ್ ಜಾಗ ಇದ್ರೆ ತಾನೆ. ಬನ್ನಿ. ಅಕ್ಕ, ಭಾವ, ನೀವಿಬ್ರು ಬನ್ನಿ. ನಾನು ಇಲ್ಲಿಗೆ ಬಂದಿರೋದು ಮೆಹಂದಿ ಹಚ್ಚೋಕ್ಕಲ್ಲ, ಈ ಮದುವೆಗೆ ಬೆಂಕಿ ಹಚ್ಚೋಕೆ. ನಿಮ್ದೆಲ್ಲ ಆಗ್ಲಿ, ನಾನು ಆಮೇಲೆ ಹಚ್ತೀನಿ. ಏ ವಾಸು, ಎಲ್ಲೋಗ್ತಿದೀಯಾ? ಏ ವಾಸು, ಎಲ್ಲೋಗ್ತಿದೀಯಾ ಅಂತ ಹೇಳ್ಬಿಟ್ಟು ಹೋಗೆ. ಎಲ್ಲ ಹಾಳಾಗೋದ ಇವನು.
ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಆಯ್ತು ಮೇಡಮ್. ಸರಿ, ಹೋಗ್ತಾ ಇರು. ಹೋಗಿ ಕೆಲಸ ನೋಡು. ಅಕ್ಕಂಗ್ ಮೆಹಂದಿ ಹಾಕಿದ್ಮೇಲೆ ನಮ್ಮಿಬ್ರಿಗೂ ಹಾಕ್ಬೇಕು ಅಲ್ವಾ ರಿಷಿ? ರಿಷಿ, ಪಾವ್ನಿ, ಇನ್ನು ಎಷ್ಟೊತ್ತಿಲ್ಲ ವೇಟ್ ಮಾಡ್ತಿರ್ತೀರಾ? ಪ್ರಾರ್ಥನಾ ಮೆಹಂದಿ ಆಗೋವರೆಗೂ ನೀವು ಹೋಗಿ ಏನಾದ್ರು ತಿನ್ಕೊಂಡ್ ಬರ್ಬೋದಲ್ವಾ? ಆಮೇಲೆ ಬಂದು ನೀವು ಹಾಕ್ಸ್ಕೋಬಹುದು. ಸಿದ್ಧಾರ್ಥ್, ನಮಗೂ ಹಸುವಾಗ್ತಿದೆ, ನಮ್ಮನ್ ಕರಿಯಲ್ವಾ? ಯುವ, ಇದೆಲ್ಲ ಆಕ್ಚುಲಿ ನಿಮ್ದೆ, ನಿಮ್ಮನ್ ಕರಿಬೇಕಾ? ಬನ್ನಿ. ಪ್ರಾರ್ಥನಾ, ನಾನು ಹೋಗಿ ತಗೊಂಡ್ಬರ್ತೀನಿ. ನೀವ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಏನು ನಿಂದು? ಬೇಕಾ? ಬೇಡ, ನಂದಿಲ್ಲೇ ಇದೆ. ಏನ್ ಬಾವಾ, ಒಂದೇ ಸ್ವೀಟ್ ಹಾಕೊಂಡ್ ಹೋಗ್ತಿದ್ದೀರಾ? ಅಕ್ಕಂಗ್ ತಗೊಂಡ್ ಹೋಗಲ್ವಾ? ಏ ಪಾವನಿ, ನನ್ನ ಒಬ್ಬನ್ನೇ ಬಿಟ್ಟು ಹೋಗ್ತಿದ್ಯಲ್ಲ. ಬಂದೇ ಇರೋ. ವಾವ್ ಬಾವಾ, ನೀವಿಷ್ಟೊಂದು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಬ್ರೋ, ಈ ಸೀನ್ ಎಷ್ಟ್ ಕ್ಯೂಟ್ ಇತ್ತಲ್ವಾ? ಹೆಂಡತಿನ ರಾಣಿ ತರ ನೋಡ್ಕೊಳ್ಳೋದು ಅಂದ್ರೆ ಇದೆ ಅಲ್ವಾ? ಅಕ್ಕನ್ ಮೇಲೆ ಬಾವಂಗೆ ತುಂಬಾ ಕೇರ್ ಇದೆ ಅಲ್ವಾ ಬಾವಾ? ಇದ್ದೇ ಇರುತ್ತೆ ಪಾವನಿ. ಅದರಲ್ಲೂ ಇಂಥ ಹುಡುಗಿ ನನ್ನ ಲೈಫಲ್ಲಿ ಬಂದ್ಮೇಲೆ ಕೇರ್ ತುಂಬಾನೇ ಇರುತ್ತೆ. ಓ ಥ್ಯಾಂಕ್ಸ್ ಬಾವಾ. ಅಕ್ಕನ್ನ ಹೀಗೆ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ ಮುಂದೆ ಅದೇ ತಾನೇ ನನ್ನ ಫುಲ್ ಟೈಮ್ ಡ್ಯೂಟಿ. ಈಕಿನ್ ನೋಡಿದ್ರೆ ಏನೋ ಒತ್ತಡದಾಗಿದ್ದಂಗೆ ಅನ್ನಿಸ್ತೈತಿ. ನಿನ್ನ ಮಾರಿ ನೋಡಿದ್ರೆ
ಭಾಳ ಒತ್ತಡದಾಗಿದ್ದಂಗೆ ಅನಿಸ್ತೈತಿ. ಏನು ಯೋಚನೆ ಮಾಡಕತ್ತಿ? ನನ್ನ ಅನುಭವದಾಗ ಏನಾರು ಪರಿಹಾರ ಇದ್ರೆ ಹೇಳ್ತೀನಂತ ಹೇಳ. ಇವ್ರು ನೋಡಿದ್ರೆ ಯಾಕೋ ನನ್ ಕ್ಯಾಟಗರಿನೇ ಅನ್ಸ್ತಾ ಇದೆಯಲ್ಲ. ಅಂಥದ್ದೇನಿಲ್ಲ ಅಮ್ಮ. ಈ ಪ್ರಾರ್ಥನಾ ಇದ್ದಾಳಲ್ಲ, ಇವಳು ಹುಟ್ಟದಾಗಿಂದಾನೂ ನಮ್ ಭಾವ ಬರೀ ನಷ್ಟನೇ ಅನುಭವಿಸ್ತಾ ಇದ್ದಾರೆ. ಅವ್ರೇನಾದ್ರೂ ಮಾಡ್ಬೇಕು ಅನ್ಕೊಂಡಾಗ ಅವಳ ಮುಖ ನೋಡಿದ್ರೆ ಸಾಕು, ಆ ಕೆಲ್ಸನೇ ಆಗಲ್ಲ. ಇವಳೊಂಥರ ಅವ್ರಿಗೆ ಅಪಶಕುನ ಇದ್ದ ಹಾಗೆ. ಈ ಶುಭ ಸಂದರ್ಭದಲ್ಲೂ ಅಷ್ಟೇ ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ. ಈ ಮದ್ವೆ ಒಂದಾಗ್ಬಿಟ್ರೆ ಸಾಕು. ಇನ್ನು ಏನೇನ್ ಕಾದಿದ್ಯೋ ಏನೋ. ಇಲ್ಲಿ ಎಲ್ರೂ ಬರೀ ಮದ್ವೆ ಕೆಲ್ಸದಲ್ಲಿ ಮುಳುಗಿದಿರೋ, ಹೊಟ್ಟೆಗೂ ಏನಾದ್ರೂ ಊಟ ಗೀಟ ಹಾಕಿದಿರೋ? ಆಂಟಿ, ಇಲ್ಲಿ ಯಾರು ಹೊಟ್ಟೆಗೆ ಮೋಸ ಮಾಡ್ಕೊಳ್ಳಲ್ಲ ಬಿಡಿ. ಸರಿ, ಒಂದ್ ನಿಮಿಷ. ಅಕ್ಕ, ಅಮ್ಮ, ಬರೀ ಮದ್ವೆ ಕೆಲಸ ಮಾಡ್ತಿದ್ದೀರೋ ಅಥವಾ ಏನಾದ್ರೂ ತಿಂದ್ರೋ? ಇಲ್ಲಿ ಬನ್ನಿಪ್ಪ. ಅಮ್ಮ ತಗೊಳ್ಳಿ. ಅಕ್ಕ, ಪ್ಲೀಸ್ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಈ ಟೆನ್ಷನ್ ಇಂದ ನನ್ನ ಕೈಕಾಲೇ ಓಡ್ತಿಲ್ಲ. ನನ್ನ ಜೊತೆನೇ ಇರಿ ಪ್ಲೀಸ್. ಹಾ, ಶ್ಯೂರ್. ಬನ್ನಿ. ಈಗ ನೀನ್ ಹೋಗಿರು, ನಾನು ನಿನ್ ಹಿಂದೆನೆ ಬರ್ತೀನಿ. ಬನ್ನಿ ಅಕ್ಕ. ಶ್ಯೂರ್. ಪ್ರಾರ್ಥನಾ, ಕಾವ್ಯ, ಅತ್ಗೆ, ಅಂಜಲಿ, ಅತ್ಗೆ, ಕಾವ್ಯ, ಅತ್ಗೆ. ಪ್ರಾರ್ಥನಾ, ಬನ್ನಿ. ಕಾವ್ಯ, ಮೊದ್ಲು ಇಲ್ಲಿಂದ ಹೋಗು ಕಾವ್ಯ. ಇಲ್ಲ ಅಂಜು, ನಿನ್ನನ್ ಬಿಟ್ಟು ನಾನ್ ಹೋಗಲ್ಲ. ಕಾವ್ಯ ಹೇಳುದನ್ನ ಅರ್ಥ ಮಾಡ್ಕೊ. ಮೊದ್ಲು ಇಲ್ಲಿಂದ ಹೋಗು. ನನ್ ಮಾತ್ ಕೇಳು ಅಂಜು. ಕಾವ್ಯ ಬಾ, ಮಾತ್ ಕೇಳು. ಅಕ್ಕ, ಅಂಜು, ಅಂಜಲಿ, ಅಂಜು, ಅಂಜಲಿ. ಯುವ, ಅಂಜು, ಕಾವ್ಯ. ಅಮ್ಮ, ಏನಾಯ್ತು ಕಂದ? ಯಾರಿಗೂ ಏನೂ ಆಗಿಲ್ಲ ತಾನೆ? ಇಲ್ಲ ಮಾವ, ಯಾರಿಗೂ ಏನಾಗಿಲ್ಲ. ಎಲ್ಲರೂ ಸೇಫ್ ಆಗಿದ್ದಾರೆ. ಹೇಗಾಯ್ತು ಇದೆಲ್ಲ? ಮೇ ಬಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅನ್ಸುತ್ತೆ. ಅಯ್ಯ, ಲಗ್ನದ ಮೊದ್ಲೇ ಶಾಸ್ತ್ರಾಗ ಹಿಂಗ್ ಬೆಂಕಿ ಬಿದ್ರ ಏನ್ ಗತಿ? ಈ ಬೆಂಕಿ ಏನ್ ಸುಸಾಕತೈತೆ ಅಂತ
ಇದ ಅಪ್ಶಕನ ಐತಿ. ಅಪಶಕುನೂ ಅಲ್ಲ, ಏನೂ ಅಲ್ಲ. ಇಷ್ಟಕ್ಕೂ ಬೆಂಕಿ ಪಂಚಭೂತಗಳಲ್ಲಿ ಒಂದು. ಅದು ಪವಿತ್ರವಾದದ್ದು. ಅದಕ್ಕೆ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಹಾನಿಯಾಗಿಲ್ಲ. ಒಬ್ಬರಿಗೊಂದು ಚಿಕ್ಕ ಗಾಯ ಕೂಡ ಆಗಿಲ್ಲ. ಎಲ್ಲೋ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಹೀಗಾಗಿದೆ ಅಷ್ಟೇ. ಒಂದೊಂದ್ಸಲ ಈ ರೀತಿ ಆಗುತ್ತೆ. ಅದನ್ನೆಲ್ಲ ಸರಿ ಮಾಡ್ಬೋದು ಅವ್ವ. ಕಂದ, ಏನೂ ಆಗಲ್ಲ, ಅಳ್ಬಾರ್ದು. ಅಪ್ಪ ಇದ್ದಾರಲ್ವಾ, ಎಲ್ಲ ಸರಿ ಹೋಗುತ್ತೆ. ನೋಡಿ, ಯಾರು ಹೆದರ್ಕೋಬೇಡಿ. ಏನೂ ಆಗಿಲ್ಲ, ಏನೂ ಆಗಕ್ ನಾ ಬಿಡೋದೂ ಇಲ್ಲ. ನೀವೆಲ್ಲರೂ ಒಳಗಡೆ ಹೋಗಿ ಮೆಹಂದಿ ಕಾರ್ಯಕ್ರಮನ ಮುಗಿಸಿ. ದೇವ್ಕಿ, ಇವರೆಲ್ಲರನ್ನು ಒಳಗಡೆ ಕರ್ಕೊಂಡು ಹೋಗು. ಹಾರಿ ಬಾಕಂದ, ಬನ್ನಿ ಎಲ್ಲರೂ. ಏನ್ರಯ್ಯ ನೀವು ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗೋದಿಲ್ವಾ? ಈ ಯುವ ಸಿದ್ಧಾರ್ಥ ಇಲ್ಲ ಅಂತಿದ್ರೆ ಇವ್ರಗಳ ಸ್ಥಿತಿ ಎಲ್ಲ ಏನಾಗಿರ್ತಿತ್ತು. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು. ಲಗ್ನದ ಮೊದ್ಲೇ ಶಾಸ್ತ್ರಾಗ ಹಿಂಗ್ ಬೆಂಕಿ ಬಿದ್ರ ಏನ್ ಗತಿ? ಇವನಿಗೆ ಬುದ್ಧಿ ಹೇಳೋರು ಯಾರಿದ್ದಾರೆ? ಎಷ್ಟು ಹೇಳಿದ್ರು ಹಠ ಮಾಡ್ಕೊಂಡು ಅವನ ಜೀವನಕ್ಕೆ ಅವನೇ ಬೆಂಕಿ ಹಚ್ಕೋತಾ ಇದ್ದಾನೆ. ಕಣ್ ಮುಂದೆನೆ ಮಗನ್ ಬಾಳ್ ಹಾಳಾಗ್ತಿದ್ರು, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ. ಏಯ್ ಮೀನಾಕ್ಷಿ, ಬಾ ಇಲ್ಲಿ. ಏನ್ ಹೇಳಿ? ಅಲ್ಲ, ಈದ ನಿನ್ ಮಗನ್ ಲಗ್ನದ ಮನೆ ಐತಿ, ಸತ್ತೋರ್ ಮನೆ ಅಲ್ಲ. ಸ್ವಲ್ಪ ನಕ್ಕೊಂಡು ಓಡಾಡು. ನನ್ನ ಆಸೆ ಆಕಾಂಕ್ಷೆಗಳೇ ಸತ್ತು ಬಿದ್ದಿರುವಾಗ ನಾನು ಹೇಗೆ ನಗ್ನಗ್ತಾ ಓಡಾಡ್ಲಿ? ಓಹೋ, ಈಗೀಗ ಈ ಲಗ್ನ ಇಷ್ಟ ಇಲ್ಲ ಅಂತ ಕಾಣ್ತೈತಿ. ನಿಮಗೆ ಅವಳ ಕಾಲ್ಗುಣದ ಬಗ್ಗೆ ಗೊತ್ತಿಲ್ಲ ಅಮ್ಮ, ಅದಕ್ಕೆ ನೀವು ಹೀಗೆ ಮಾತಾಡ್ತಿದ್ದೀರಾ. ಅವಳ ಬಗ್ಗೆ ನಿಮಗೆ ಗೊತ್ತಿದ್ದಿದ್ರೆ ನೀವು ಈ ಮಾತು ಹೇಳ್ತಿರ್ಲಿಲ್ಲ ಅಮ್ಮ. ಅಲ್ಲ, ಈಗಂತದೇನಾಗೈತಿ? ನಿಮಗೆ ಗೊತ್ತಾ, ಅವಳು ಹುಟ್ಟತಾನೆ ಅವಳ ತಾಯಿನ ತಿನ್ಕೊಂಡಿರೋಳು. ಅವಳು ಹುಟ್ಟಿದ ಮೇಲೆ ಆನಂದ್ ಅವ್ರ ಬಿಸ್ನೆಸ್ಸೇ ನೆಲಕಸ್ತು. ಅದಕ್ಕೆ ಅವರಪ್ಪ ಇಷ್ಟು ವರ್ಷ ಅವಳನ್ನ ಮಗಳು ಅಂತಾನೆ ಒಪ್ಕೊಂಡಿರ್ಲಿಲ್ಲ. ಈಗ ಅವ್ರ ತಲೆ ತೊಳ್ಕೊಳಕ್ಕೆ ಆ ಪೀಡೆನ್ ತಗೊಂಡ್ಬಂದು ನನ್ನ ತಲೆ ಕಟ್ತಾ ಇದ್ದಾರೆ. ಅದೆಲ್ಲ ತೆಗಿ, ಪಕ್ಕಕ್ಕಿಡೋದನ್ನ. ಗ್ರೇಟ್ ಭಾವ, ಇಷ್ಟೆಲ್ಲ ಗಡಿಬಿಡಿ ನಡೀತಾ ಇದ್ರು ಅದೆಷ್ಟು ಉತ್ಸಾಹದಿಂದ ನೀವು ಓಡಾಡ್ತಾ ಇದ್ದೀರಾ ಅಲ್ಲ? ಪಾಪ ಎಲ್ಲ ಅಪ್ಪಂದ್ರ ಥರ ಮಗಳ ಮದ್ವೆ ತುಂಬಾ ಚೆನ್ನಾಗಾಗ್ಬೇಕು ಅಂತ ತಾನೆ ನೀವಿಷ್ಟೆಲ್ಲ ಕೆಲಸ ಮಾಡ್ತಿರೋದು. ಇವಾಗ ನಿನಗೇನು ಪ್ರಾಬ್ಲಮ್ ಆಯ್ತು ಹೇಳು? ನನಗೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಬಿಡ್ತೀಯಾ? ಬಾವಾ, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ.
ನಿಜವಾಗ್ಲೂ ಆನಂದನಲ್ಲಾಗಿರೋ ಈ ಬದಲಾವಣೆನ ನೋಡಿ ನನಗಂತೂ ನಂಬೋಕೆ ಆಗ್ತಿಲ್ಲ. ಪ್ರಾರ್ಥನಾ ಬಗ್ಗೆ ಅದೆಷ್ಟು ಕೇರ್ ಮಾಡ್ತಿದ್ದಾನಲ್ವಾ. ಅಪ್ಪ ಮಗಳು ಅಂದ್ರೆ ಹೀಗಿರ್ಬೇಕು ಅನ್ನೋಷ್ಟು ಬದಲಾಗ್ಬಿಟ್ಟಿದ್ದಾನೆ. ಹೌದು ವೇದವ್ರೆ, ಎಷ್ಟೋ ವರ್ಷದ ಮೇಲೆ ಇವರಿಬ್ರು ಒಂದಾಗಿದ್ದು ನಮ್ಗಂತೂ ತುಂಬಾ ಖುಷಿ ಕೊಟ್ಟಿದೆ. ಇವ್ರ ಜೊತೆ ಮದ್ವೆ ಆದಾಗಿಂದ ಎಲ್ಲ ಇದ್ರೂ ಈ ಒಂದು ವಿಷಯ ಕಾಡ್ತಿತ್ತು. ಈಗಿನ ಯಾವ ತೊಂದ್ರೆನೂ ಇಲ್ಲ. ಈಗೇನಿದ್ರು ಮಕ್ಕಳು ಖುಷಿಯಾಗಿರೋದನ್ನ ನೋಡ್ತಾ ಬದುಕನ್ನ ಸಾಕ್ಸೋದಷ್ಟೇ. ಬಾವಾ, ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ನಿಜವಾಗ್ಲೂ ಇಷ್ಟೆಲ್ಲ ಬದಲಾಗ್ಬಿಟ್ರಾ? ನೋಡು, ನಿನ್ನ ಹತ್ರ ಕೂತ್ಕೊಂಡು ಮಾತಾಡೋಷ್ಟು ನನಗೆ ಟೈಮ್ ಇಲ್ಲ. ನೀನು ಏನು ಹೇಳಬೇಕು ಅಂತಿದೋ ನೇರವಾಗಿ ಹೇಳು, ಸುತ್ತಿ ಬಳಸಿ ಮಾತಾಡಬೇಡ. ಬಾವಾ, ಹೇಳ್ತಾ ಇದ್ದೀನಲ್ಲ, ನಿಮ್ ಮಗಳ ಮೇಲ್ ತೋರಿಸ್ತಾ ಇರೋ ಪ್ರೀತಿ ನಿಜಾನೋ ಅಥವಾ ನಾಟಕನೋ? ಆನಂದ್ ಎಲ್ಲಿ? ಅಲ್ಲಿದ್ದಾರೆ ನೋಡಿ. ನಾನು ಯಾಕೆ ನಾಟಕ ಮಾಡಲಿ? ಭಾವ ಭಾವ, ನಾನ್ ನಿಮ್ಮನ್ನ ಇವತ್ತು ನೆನ್ನೆಯಿಂದ ನೋಡ್ತಾ ಇಲ್ಲ. ನೀವ್ ನಮ್ಮ ಅಕ್ಕಂಗೆ ಗಂಡನಾಗಿ ಬಂದ ದಿವಸದಿಂದ ನೋಡ್ತಾ ಇದ್ದೀನಿ. ನೀವು ಯಾರೇನ್ ಬೇಕಾದ್ರೂ ಯಾಮಾರಿಸ್ಬೋದು, ಆದ್ರೆ ಈ ವಾಸುಕಿನಲ್ಲ. ಭಾವ, ನೀವಿದನ್ನೆಲ್ಲ ಮಾಡ್ತಾ ಇರೋದು, ನಿಮ್ ಮಗಳ ಮೇಲೆ ದಿಢೀರಂತ ಪ್ರೀತಿ ಉಕ್ಕಿ ಹರಿತಾ ಇರೋದು, ಇದೆಲ್ಲ ನಾಟಕ ತಾನೆ? ಇದನ್ನೆಲ್ಲ ನೀವೇನೋ ಉದ್ದೇಶ ಇಟ್ಕೊಂಡ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ಹೌದು, ನಾನು ಮಾಡ್ತಾ ಇರೋದೆಲ್ಲ ನಾಟಕನೇ. ಇದ್ಯಾವುದು ನಿಜ ಅಲ್ಲ. ಏನಿವಾಗ? ನಾಟಕನ? ಏ ದೇವ್ಕಿ, ಏನ್ ಮಾಡ್ತಿದ್ಯಾ? ಒಂದ್ ನಿಮಿಷ ಇರು. ಮೀನು, ಮೀನು, ತುಂಬಾ ಕಣ್ಣೆಳಿತಾ ಇದೆ. ಅರ್ಜೆಂಟಾಗಿ ಮಲ್ಕೋಬೇಕು ನಾನು. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಅದಕ್ಕೆ ಯಾಕೆ ಸಿಡುಕ್ತ್ಯಾ? ಮಲ್ಕೊಳ್ಳೋದಕ್ಕೆ ತಲೆ ದಿಂಬು ಹುಡುಕ್ತಾ ಇದ್ದೆ, ಅದೆಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ತಲೆ ಹೋಗುವಂತ ವಿಷಯ ನಡೀತಾ ಇದೆ, ನಿಮ್ಗೆ ತಲೆ ದಿಂಬಿನ ಚಿಂತೆನಾ? ಅಯ್ಯೋ ನಾರಾಯಣ, ನಾನೇನ್ ಮಾಡ್ದೆ ಅಂತ ನೀನ್ ನನ್ ಮೇಲೆ ರಕ್ತಾ ಇದ್ಯಾ? ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರಾದ್ರೂ ಏನ್ ಮಾಡೋದಕ್ಕಾಗತ್ತೆ? ಪುಣ್ಯಕ್ಕೆ ಮದ್ವೆ ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ. ನಾವೇನಾದ್ರೂ ತಗೊಂಡಿದ್ದಿದ್ರೆ ಎಲ್ರು ನಮ್ಮನ್ನ ಆಡ್ಕೊತಾ ಇದ್ರು. ಈಗೇನ್ ಆಡ್ಕೊಳ್ಳಲ್ಲ ಅನ್ಕೊಂಡಿದ್ದೀರಾ? ಮದ್ವೆ ಆಗ್ತಿರೋದು ನಮ್ಮ ಮಗಂದೆ. ನಾವು ಅವರಷ್ಟು ಶ್ರೀಮಂತರ ಅಲ್ದೆ ಹೋದ್ರುನು ನಮಗೂ ನಮ್ದೇ ಆದ ಮರ್ಯಾದೆ ಅಂತ ಇದೆ. ಅಯ್ಯೋ, ಮೆತ್ತಗ್ ಮಾತಾಡೆ. ಎಲ್ರು ಮಲ್ಕೊಳ್ಳೋ ಟೈಮು, ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ನಾವು ಹೀಗೆ ಕೂಗಾಡಿದ್ರೆ. ಸರಿ ಬಿಡೋ, ದಿಮ್ ನಾನೇ ಹುಡ್ಕೋತೀನಿ. ಅದಿರ್ಲಿ, ನನ್ನ ಬ್ಯಾಗ್ ಎಲ್ಲಿಟ್ಟಿದ್ಯಾ? ರೂಮಲ್ಲಿದೆ ನೋಡಿ. ಅಯ್ಯ, ಏನು ಅಂತ ಕಟ್ಕೊಂಡ ಇವಳ. ಅಲ್ಲ ಅಲ್ಲ ಅಲ್ಲ, ಆ ಹುಡುಗಿದ ಇಷ್ಟೆಲ್ಲ ಕತಿ ಐತೇನ? ಇದನ್ನೆಲ್ಲ ಕೇಳಕತ್ತಿದ್ರ ಮುಂದೆ ಇನ್ನೇನು ಕಾದೈತೋ ಏನೋ. ನನಗ್ ಗೊತ್ತಿತ್ತು ಬಾವ, ನೀವ್ ಅವಳ ಮೇಲೆ ಪ್ರೀತಿ ತೋರ್ಸದ.
ಅದು ನೀವು ನೋ ವೇ. ನೀವ್ ಮಾಡ್ತಾ ಇದ್ದಿದ್ ನಾಟಕ ಅಂತ ನನಗ್ ಮೊದ್ಲಿಂದನೂ ಗೊತ್ತಿತ್ತು. ಗೊತ್ತಾಯ್ತಲ್ಲ, ಈಗಿಲ್ಲಿಂದ ಹೊರಡು. ಅಂದ್ರೆ ಇಷ್ಟು ದಿನ ಇವ್ರು ನನ್ನ ಜೊತೆ ನಾಟಕ ಆಡ್ತಿದ್ರ, ನನ್ನ ನಂಬಿಸಿ ಮೋಸ ಮಾಡ್ತಿದ್ರ. ದೇವ್ಕಿ, ಮೊದಲು ನೀನು ಸಮಾಧಾನ ಮಾಡ್ಕೊ. ಇಲ್ಲ ಅಂದ್ರೆ ದೊಡ್ಡ ರಂಪಾಟ ಆಗುತ್ತೆ. ನೋಡು, ಈ ಮದ್ವೆ ಯಾವ ತೊಂದರೆನೂ ಇಲ್ಲದೆ ಆಗ್ಬೇಕಲ್ವಾ? ಹಾ, ಬಾ ನನ್ನ ಜೊತೆ ಬಾ. ಹಾಗಾದ್ರೆ ನಿಮ್ಗೆ ಈ ಮದ್ವೆ ನಡಿಬೇಕು ಅಂತನಾ? ಹೌದು, ನಡಿಲೇಬೇಕು. ನಡೆದೇ ನಡೆಯುತ್ತೆ. ಈ ಮದುವೆ ಆದ್ರೆ ಮಾತ್ರ ಅವಳು ನನ್ನ ಕಣ್ಣಿಂದ ದೂರ ಹೋಗಕ್ಕೆ ಸಾಧ್ಯ. ಅದಕ್ಕಾದ್ರೂ ಈ ಮದುವೆ ಆಗ್ಲೇಬೇಕು. ಒಂದ್ ವೇಳೆ ಈ ಮದ್ವೆ ನಡಿದೇ ಹೋದ್ರೆ? ಸಾಧ್ಯನೇ ಇಲ್ಲ. ನಾನು ಅನ್ಕೊಂಡ ಹಾಗೆ ಈ ಮದುವೆ ನಡೆದೇ ನಡೆಯುತ್ತೆ. ನೀನು ಅದನ್ನ ನೋಡ್ತೀಯ. ಆಗದೆ ಇರೋದ್ರ ಬಗ್ಗೆ ಈ ಥರ ಎಲ್ಲ ಕನ್ಸು ಕಟ್ಕೋಬೇಡಿ. ಈ ಮದ್ವೆ ನಡೆಯಲ್ಲ. ಅದು ಹೇಗೆ ನಡೆಯೋದಿಲ್ವೋ ನಾನು ನೋಡೇ ಬಿಡ್ತೀನಿ. ಇವರು ಖುಷಿ ಖುಷಿಯಾಗಿ ಮದ್ವೆಗೆ ಒಪ್ಕೊಂಡಿರೋದನ್ನ ನೋಡಿ ನಾನು ಮನಸ್ಫೂರ್ತಿಯಾಗಿ ಇವರು ಒಪ್ಕೊಂಡಿದ್ದಾರೆ ಅನ್ಕೊಂಡಿದ್ದೆ. ಈ ರೀತಿ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ವೇದ ಅವ್ರೆ. ನೋಡು, ಇಂಥ ಟೈಮಲ್ಲಿ ಅಳ್ತಾ ಕೂತ್ರೆ ಮನ್ಸಿಗೆ ನೆಮ್ಮದಿ ಇರಲ್ಲ. ನಾವು ಮಾಡೋ ಕೆಲ್ಸದ ಕಡೆ ಗಮನ ಇರಬೇಕು. ಇನ್ನೇನ್ ಮಾಡು ಅಂತೀರ ವೇದ ಅವ್ರೆ? ಇಲ್ಲ, ನಂಗೆ ವಿಷಯ ಗೊತ್ತಾಗ್ಬೇಕು. ದೇವ್ಕಿ, ನಿಂತ್ಕೋ. ಕೋಪದಲ್ಲಿ ತಗೊಳ್ಳೋ ನಿರ್ಧಾರ ಯಾವತ್ತೂ ಸರಿಯಾಗಿರಲ್ಲ. ದುಡುಕ್ಬೇಡ ದೇವ್ಕಿ, ಇದು ತುಂಬಾ ಸೆನ್ಸಿಟಿವ್ ವಿಷಯ. ಬೆಣ್ಣೆಲಿ ಕೂದಲು ತೆಗೆದಷ್ಟೇ ತುಂಬಾ ಸೂಕ್ಷ್ಮವಾಗಿ ಮಾಡಬೇಕಾಗಿರೋ ಕೆಲಸ. ಅಂದ್ರೆ ಆನಂದ್ ಮಾಡ್ತಿರೋ ಕೆಲಸನ ನಿಜ ಮಾಡಬೇಕು. ಅಂದ್ರೆ ಈ ಮದ್ವೆ ಮುಗಿಯೋ ಅಷ್ಟರಲ್ಲಿ ಆನಂದ್ಗೆ ನಿಜವಾಗ್ಲೂ ತನ್ನ ಮಗಳು ಪ್ರಾರ್ಥನೆ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಬೇಕು. ಇಷ್ಟು ವರ್ಷ ಹುಟ್ಟದೇ ಇರೋ ಪ್ರೀತಿ ಇನ್ನೆಲ್ಲ ಹುಟ್ಟತ್ತೆ? ಹೆಣ್ಮಕ್ಳು ಮದ್ವೆ ವಿಷಯದಲ್ಲಿ ಅಪ್ಪಂದ್ರು ಎಷ್ಟೇ ಕಟುಕರಾದ್ರೂ ಮಗಳು ಮನೆ ಬಿಟ್ಟು ಹೋಗೋವಾಗ ಅವ್ರ ಮನ್ಸು ಕರ್ಗುತ್ತೆ ದೇವ್ಕಿ. ಇದೊಂದು ಪ್ರಯತ್ನ ಮಾಡೋಣ. ಅಂತೂ ಯುವ ನಾಳೆ ಸಿಂಗಲ್ ಇಂದ ಮಿಂಗಲ್ ಆಗ್ತಾ ಇದ್ದಾನೆ. ಸೊ ಅವನ್ ಇವತ್ತು ಲಾಸ್ಟ್ ಸಿಂಗಲ್ ನೈಟ್. ಸೊ ಇನ್ನು ಉಳಿದಿರೋ ನಮ್ ರಿಷಿ ಪಾವನಿ ಮದ್ವೆ ಅಷ್ಟೇ. ಬ್ರೋ, ನಂಗಿಷ್ಟು ಬೇಗ ಮದ್ವೆ ಬೇಡ, ನಾನು ಇನ್ನೂ ಚಿಕ್ಕವಳು. ಹೌದೌದು, ನೋಡಿದ್ರೇನೆ ಗೊತ್ತಾಗ್ತಿದೆ ಚೈಲ್ಡ್ ಅಂತ. ಏನಂದೆ? ಹಾ, ಏನಿಲ್ಲ. ಮದ್ವೆ ಬೇಡ ಅಂದವ್ರೆ ಬೇಗ ಮದ್ವೆ ಆಗೋದು ಅಂತ ಹೇಳಿದೆ. ಹಾಗೇನಿಲ್ಲ, ನನ್ಗಿಂತ ಮೊದ್ಲು ಪಾವನಿ ಇದ್ದಾಳಲ್ವಾ, ಮೊದ್ಲು ಅವಳು ಮದ್ವೆ ಆಗ್ಲಿ. ಬೇಡ ಬೇಡ, ನನ್ಗಂತೂ
ಇಷ್ಟ ಬೇಗ ಮದ್ವೆ ಬೇಡಪ್ಪ. ಅದೇನಿದ್ರು ನಮ್ಮ ಅಕ್ಕಂಗೆ ಸರಿ. ಪಾವನಿ, ಇಷ್ಟ ಬೇಗ ಮದ್ವೆ ಆಗಕ್ಕಾಗಲ್ಲ ಅಲ್ವಾ? ನಾನ್ ದೊಡ್ಡವನಾಗೋವರೆಗೂ ಕಾದು ಆಮೇಲೆ ನನ್ನೇ ಮದ್ವೆ ಆಗೋದು ಅಲ್ವಾ? ಬಂದ್ಬಿಡು. ನೀನ್ ಮದ್ವೆ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ನಾನು ಕೋಲ್ ಇಟ್ಕೊಂಡು ಓಡಾಡ್ಬೇಕಾಗುತ್ತೆ. ಹೋಗಲು ಚೈಲ್ಡು. ಏ ಪಾವನಿ, ನೀನೇನ್ ಬೇಕಾದ್ರೂ ಅನ್ನು, ಆದ್ರೆ ಚೈಲ್ಡ್ ಮಾತ್ರ ಅನ್ಬೇಡ. ರಿಷಿ, ಪಾವ್ನಿ, ಅಲ್ಲಿ ನೋಡಿ. ಬಾ. ಅಯ್ಯೋ ನಾರಾಯಣ, ಅಲ್ಲಿ ಹೆಂಡತಿ ಕಾಟ ಅಂತ ಇಲ್ಲಿ ಬಂದು ಕುತ್ಕೊಂಡ್ರೆ ಇಲ್ಲಿ ನೀವು ಕಾಟ ಕೊಡ್ತೀರಲ್ರಯ್ಯ. ಒಂದು ಪೆಗ್ ಹಾಳಾಗೋಯ್ತಲ್ಲ ನಂದು. ಅಂಕಲ್ ಪರವಾಗಿಲ್ಲ, ಬನ್ನಿ. ಪರವಾಗಿಲ್ಲ, ಬನ್ನಿ, ಇಲ್ಲೇ ಕುತ್ಕೊಂಡು ಕುಡಿಬಹುದು. ಅಂಕಲ್, ಕಳ್ಬೇಕು, ಎಲ್ಲಿಗೆ ಹೋಗ್ತೀರಣ್ಣ? ಕಳ್ಬೇಕು ಅಡಿಗೆ ಮನೆಗೆ ಹಾಲು ಕುಡಿಯಕ್ಕೆ ಹೋಗ್ತಿದೆ ಅಲ್ವಾ ಯುವ? ಏಯ್, ನಾನ್ಯಾಕೋ ಕಳ್ಳಂತರ ಹೋಗ್ಲಿ? ನನಗೆ ಲೈಸೆನ್ಸ್ ಸಿಕ್ಕಿದೆ. ಸಿದ್ಧಾರ್ಥ್, ನೀವಾದ್ರೂ ಅವನಿಗೆ ಹೇಳಿ, ವಯಸ್ಸಿಗೆ ಮಿರಿದ್ ಮಾತಾಡ್ತಾನೆ. ನಿನ್ಗೆ ಇಟ್ಸ್ ಓಕೆ, ಇಟ್ಸ್ ಓಕೆ. ನಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ನೀವು ಹೋಗ್ ಬನ್ನಿ ಯುವ, ಹೋಗ್ ಬನ್ನಿ. ಪ್ರಾರ್ಥನಾ, ಮೆಹಂದಿ ಹಾಕಿದ್ದು ಮುಗೀತು. ಹೇಗಿದೆ? ಕಾವ್ಯ, ನೋಡಿದ್ಯಾ? ಗಂಡನ್ ಹೆಸರು ಕೈ ಮೇಲ್ ಬರದ್ ತಕ್ಷಣ ಮದುಮಗಳ ಮುಖದ ಮೇಲೆ ನಾಚಿಕೆ ಉಕ್ಕಿ ಹರಿತಿರೋದು. ಕಳ್ಳಿ ನಾಚ್ಕೋತಿರೋದ್ ನೋಡು. ನನಗ್ ಇವ್ರಿಬ್ರು ಮೇಲೂ ಮೊದ್ಲೇ ಡೌಟ್ ಇತ್ತು, ಜೋಡಿ ಹಕ್ಕಿಗಳು ಅಂತ. ಆದ್ರೆ ಕಳ್ರು ಒಬ್ರಿಗೊಬ್ರು ಬಿಟ್ಕೊಡ್ತಿರ್ಲಿಲ್ಲ. ಅಯ್ಯೋ, ಹಾಗೇನಿಲ್ಲ. ನೀವ್ ತುಂಬಾ ರೇಗಿಸ್ತಿದ್ದೀರಾ. ಪ್ರಾರ್ಥನಾ, ಮದ್ವೆ ಆದ್ಮೇಲೆ ನಿಮ್ಮನ್ ರೇಗ್ಸಕ್ಕಾಗಲ್ಲ. ಅದಕ್ಕೆ ಹೋಲ್ಸೇಲ್ ಆಗಿ ಈಗ್ಲೇ ನಿಮ್ಮನ್ ರೇಗಿಸ್ತಾ ಇದೀವಿ ಅಲ್ವಾ ಅಂಜು? ನೋಡಲ್ಲಿ ಅವನನ್ನ. ಉಶ್, ಯಾರು ಮಾತಾಡ್ಬಿಡಿ. ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಮೊದ್ಲು ನೀನ್ ಹೇಳೋಣ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ಅಮ್ಮ ಈ ಕಡೆ ಕರ್ದಂಗಾಯ್ತು, ಅದಕ್ಕೆ ಬಂದೆ. ಅಮ್ಮ ಇರೋದು ಅಲ್ಲಲ್ವಾ? ಓ ಹೌದಲ್ವಾ? ಅದೇನೋ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಬಂದೆ. ಅಕ್ಕನ್ ನೋಡ್ಬೇಕಾ?
ಅಷ್ಟಕ್ಕೆ ಯಾಕಿಷ್ಟೆಲ್ಲ ಸರ್ಕಸ್ಸು? ನಾವಿದೀವಲ್ಲ, ಬನ್ನಿ ಹೋಗೋಣ. ಮಹಾರಾಜರು ಮಹಾರಾಣಿಯನ್ನು ಏಕಾಂತದಲ್ಲಿ ಭೇಟಿಯಾಗಕ್ಕೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಗೆಟ್ ಔಟ್ ಆಗ್ಬೇಕಂತೆ. ಓ, ಅದಕ್ಕೆ ಮತ್ತೆ ಯುವನ್ಗೆ ಇವಳನ್ನ ಬಿಟ್ಟಿರೋಕಾಗ್ದೆ ಇಲ್ಲಿವರೆಗೂ ಓಡ್ ಬಂದ್ಬಿಟ್ಟಿದ್ದಾರೆ ನೋಡು. ಆಯ್ತಪ್ಪ, ನಾವಂತೂ ನಿಮಗ್ ಡಿಸ್ಟರ್ಬ್ ಮಾಡಲ್ಲ. ಕಾವ್ಯ, ನಡಿ ಹೋಗೋಣ. ಬಾರಿಶಿ. ಸರ್, ನೀವನ್ ಹೊರಡ್ಬೋದು. ಎಂಜಾಯ್ ಯುವರ್ ಏಕಾಂತ. ಏ ಬಾರೋ. ಯುವ, ನೀವ್ಯಾಕೆ ಇಷ್ಟೊತ್ತಿಗೆ ಬರಕ್ ಹೋದ್ರಿ? ಈಗಾಗ್ಲೇ ಎಲ್ರೂ ನಮ್ಮನ್ನ ರೇಗಿಸ್ತಿದ್ದಾರೆ ಗೊತ್ತಾ? ರೇಗಿಸಿದಷ್ಟು ನನಗೆ ನಿಮ್ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಿದೆ. ನಾನ್ ನಿಮ್ಮನ್ನ ಹೀಗೆ ಕದ್ದು ಮುಚ್ಚಿ ಮೀಟ್ ಮಾಡ್ತಿರೋದು ಒಂಥರ ಮಜಾ ಇದೆ. ಮೇಲಿನ ಆಸೆ ಎಂದು ಕೊನೆಯಾಗದೆ ಕೊಂಚ ದೂರ ಆದ್ರೂ ಮನಸ್ಸು ಅಳುತ್ತಲಿದೆ. ಅಪ್ಪಿಕೊಳ್ಳಬೇಕು ಅನ್ನೋ ಕಲ್ಪನೆಗೆ ಕೈಯ ಚಾಚಿ ನಿಲ್ಲು ಜನುಮ ಸಾಕೆನಗೆ. ನೂರಾರು ಕಾಲಕ್ಕೂ ನನ್ನ ಸ್ವಂತವೇ, ಅತಿಯಾದ ಪ್ರೀತಿಗೆ ಇದೆ ನನ್ನ ಸ್ಥಿತಿ ಗತಿ.